ಈ ಬಾರಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲಿತ್ತು. ಅಯ್ಯೋ ಸಾಕಪ್ಪ ಸಾಕು ಅಂತ ಹೇಳಿ ಜನ ಈ ಬಿಸಿಲಿನ ತಾಪಕ್ಕೆ ಸಾಕಷ್ಟು ರೀತಿಯಲ್ಲಿ ನೊಂದು ಹೋಗಿದ್ರು. ಇದೀಗ ಬಿಸಿಲಿನಲ್ಲಿ ಬೆಂದಿದ್ದ ಜನರಿಗೆ ತಂಪೆರೆದಿದ್ದಾನೆ ಮಳೆರಾಯ. ಬೆಂಗಳೂರಿಗೆ ತಂಪೆರೆದ ವರುಣ, ಬಿಸಿಲಿನಿಂದ ಬಸ್ಸ ಬಳಿದಿದ್ದ ಜನ ಫುಲ್ ಖುಷಿಯಾಗಿದ್ದಾರೆ. ನಗರದ ವಿವಿಧೆಡೆ ಗುಡುಗು ಸಹಿತ ಮಳೆಯಾಗಿದೆ. ವಿಧಾನಸೌಧ, ಶೇಷಾದ್ರಿಪುರಂ, ಮಲ್ಲೇಶ್ವರಂ, ಶಿವಾನಂದ ಸರ್ಕಲ್, ವಿಜಯನಗರ, HSR ಲೇಔಟ್, ಮಲ್ಲೇಶ್ವರಂ, ಮೆಜೆಸ್ಟಿಕ್, RT ನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ಅದರ ಮೂಲಕ ಈ ಬಿಸಿಲ ಬೇಗೆಯಲ್ಲಿ ಬೆಂದು ಒಂದು ರೀತಿ ಸಾಕಪ್ಪ ಸಾಕು ಅಂತ ಕೂತಿದ್ದ ಜನ ಇದೀಗ ಒಂದು ರೀತಿ ರಿಲೀಫ್ ಅನ್ನಿಸ್ತಾ ಇದೆ. ಒಂದು ರೀತಿ ವಾತಾವರಣ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಬೆಂಗಳೂರಿನಲ್ಲಿ ಮಳೆಯಾಗುತ್ತಿರುವಂಥ ದೃಶ್ಯಾವಳಿಗಳು. ಈಗಲೂ ಕೂಡ ಮಳೆ ಸುರಿತಾ ಇದೆ. ಬಿಸಿಲ ಝಳಕ್ಕೆ ಜನ ತತ್ತರಿಸಿ ಹೋಗಿದ್ರು. ತಾಪಮಾನ ಏರಿಕೆಯಿಂದಾಗಿ ಸಾಕಷ್ಟು ಕಷ್ಟ ಅನುಭವಿಸಿದ್ರು. ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ಮಧ್ಯಾಹ್ನ ಹೊರಗಡೆ ಕಾಲಿಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಬೆಂಗಳೂರಿನ ಕತೆ ಹಿಂಗಾದರೆ ಪಾಪ ರಾಯಚೂರು ಕತೆ ಏನಾಗಿರ್ಬೋದು ಅಂತ ಊಹೆ ಮಾಡಿ, ದಾಖಲೆಯ ಪ್ರಮಾಣದಲ್ಲಿ ರಾಯಚೂರಿಗೆ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಅಲ್ಲಿನ ಜನ ಬೆಂಗಳೂರು 30-37ಕ್ಕೇ ಸಾಕಪ್ಪ ಸಾಕು ಅನ್ನೋ ರೀತಿಯಲ್ಲಿ ಜನ ಬಸ್ ಬೆಳೆದಿದ್ರೆ 45 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಮ್ಮ ರಾಯಚೂರಿನ ಜನ ಹೇಗಿರ್ಬೋದು ಅಂತ ಯೋಚನೆ ಮಾಡ್ಬೋದು. ಇದೀಗ ಬೆಂಗಳೂರು ಕೂಲ್ ಆಗಿದೆ. ಇಡೀ ಬೆಂಗಳೂರಿಗೆ ಒಂದು ರೀತಿ ತಂಪಾದ ವಾತಾವರಣ, ತಂಗಾಳಿಯ ಅನುಭವವನ್ನು ಸವಿತಾ ಇದ್ದಾರೆ. ಮಳೆ ಸುರಿತಾ ಇದೆ. ಕೆಲವಷ್ಟು ಕಡೆ ಮಳೆಯ ಕಾರಣದಿಂದಾಗಿ ಉಂಟಾಗುವಂಥ ಕೆಲವಷ್ಟು ವಾಹನ ಸವಾರ ಪರದಾಟವೋ ಅದು ಇದು ಎಲ್ಲವೂ ಆಗಬೇಕಂದ್ರೆ ಹೆಂಗೆ ಆಗುತ್ತೆ? ಈ ಕಡೆನ ಮಳೆನೂ ಬರಬೇಕು, ಆ ಕಡೆನ ವಾಹನಗಳನ್ನು ನೀಟಾಗಿ ಹೋಗಬೇಕು ಅಂದ್ರೆ ಹೆಂಗೆ ಆಗುತ್ತೆ? ಆಗಲ್ಲ. ಸೊ ಹೀಗಾಗಿ ಇಡೀ ಬೆಂಗಳೂರೇ ಕೂಲ್ ಆಗಿದೆ. ಬೆಂಗಳೂರು ನಗರ ಮಾತ್ರವಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಮಳೆ ಆಗಮನ ಆಗಿದೆ. ಹೊಸಕೋಟೆ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಮಳೆಯಾಗಿದೆ. ಇಲ್ಲಿದ್ದು ಇಷ್ಟು ದಿನ ಬಿಸಿ ಗಾಳಿ ಬೀಸ್ತಾ ಇತ್ತು. ಬಿಸಿಲಿನ ಝಳ ತಾಪಕ್ಕೆ ಜನ ಮರುಗು ಹೋಗಿದ್ರು. ಇದೀಗ ಹೊಸಕೋಟೆ ಸುತ್ತಮುತ್ತಲ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಒಂದು ಕಡೆ ಸಂತಸ ಮನೆ ಮಾಡಿದೆ. ಇಷ್ಟು ದಿನ ಆ ಬೇಸಿಗೆಯ ಝಳಕ್ಕೆ ಪರಿತಪಿಸಿದ್ದಂಥ ಜನ ಮುಂಗಾರು ಮಳೆಯ ಮೊದಲ ಮಳೆಯನ್ನು ಖುಷಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಬಿರುಗಾಳಿ ಇದೆ, ಗುಡುಗು ಸಹಿತ ಮಳೆ ಆಗ್ತಾ ಇದೆ. ಹೊಸಕೋಟೆ ಬಿರುಗಾಳಿ ಮಳೆಗೆ ವಾಹನ ಸವಾರರು ಅಲ್ಲಲ್ಲಿ ಸ್ಟಕ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಅದೊಂದು ಸಮಸ್ಯೆ. ನಿಮಗೆ ಗೊತ್ತಿರಲಿ, ಮಳೆ ಆಗಿದೆ, ಮಳೆ ಬರುವ ಸಂಭವ ಇದೆ ಅಂತಂದಾಗ ಖಂಡಿತವಾಗೂ ಕೂಡ ರೋಡ್ಗಳು ಅಲ್ಲಲ್ಲೇ ಸ್ಟಕ್ ಆಗುತ್ತೆ. ವಾಹನ ಸವಾರರು ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಇದರಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಉಂಟಾಗುತ್ತೆ. ಬಹುತೇಕರು ಮಳೆ ಬರುತ್ತೆ ಅಂತ ಅಂದ ತಕ್ಷಣ 2 ವೀಲರ್ ಬಳಸೋದಿಲ್ಲ, 4 ವೀಲರ್ ಬಳಸ್ತಾರೆ. ಹೀಗಾಗಿ ರಸ್ತೆ ಮೇಲೆ 4 ವೀಲರ್ಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಲೂ ಕೂಡ ರಸ್ತೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತೆ, ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಂಥ ಜೋರು ಮಳೆ ಬೀಳ್ತಾ ಇದೆ ಅಂತ ಹೇಳಿ. ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ಜನ ಅತ್ಯಂತ ಖುಷಿಯಿಂದ ಸ್ವಾಗತ ಮಾಡಿದ್ದಾರೆ ಈ ಮಳೆಯನ್ನು. ಬಂದೆ ಸರ್ ಬಂದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ
ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆರಾಯ ತಂಪೆರೆದಿದ್ದಾನೆ. ಬಿಸಿಲ ಬೇಗೆಗೆ ಬೆಂದಿದ್ದಂಥ ಬಸವಳಿದಿದ್ದಂಥ ಜನ ಮುಂಗಾರು ಮಳೆಯ ಮೊದಲ ಮಳೆಯನ್ನು ಅತ್ಯಂತ ಖುಷಿಯಿಂದ ಸ್ವಾಗತ ಮಾಡಿದ್ದಾರೆ. ಯಾವ ರೀತಿ ಇದೆ ಅಲ್ಲಿ ಮಳೆ ಅಂತ? ದಶರಥ್, ಸುಮಾರು 150 ದಿನಗಳ ನಂತರ ಅಂದ್ರೆ 4 ತಿಂಗಳ ನಂತರ ಮಳೆರಾಯ ಭೂಮಿಯನ್ನ ಸ್ಪರ್ಶ ಮಾಡಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರ ಮತ್ತು ಹೊಸಕೋಟೆ ಸುತ್ತಮುತ್ತ, ಮುಖ್ಯವಾಗಿ ದೇವನಹಳ್ಳಿ, ಯಲಹಂಕ, ಈ ಕಡೆ ತಾವರೆಕೆರೆ, ಕೋಲಾರ ಕಡೆಯಿಂದ ಬಂದಂತಹ ಮಳೆ ದೊಡ್ಡ ಮಟ್ಟದಲ್ಲಿ ಹೊಸಕೋಟೆಯಲ್ಲಿ ಸುಮಾರು 1.25 ಇಂದ 2.5ವರೆಗೂ ಜೋರಾಗಿ ಬಿದ್ದಿರ್ತಕ್ಕಂಥದ್ದು. 2.5ವರೆಗೂ ಸತತವಾಗಿ ಮಳೆ ಆಗಿದ್ದ ಪರಿಣಾಮ ಎಲ್ಲ ಹೊಸಕೋಟೆ ಎಲ್ಲಾ ರಸ್ತೆಗಳು ಜಲಾವೃತವಾಗಿದ್ವು. ಸುಮಾರು 4 ತಿಂಗಳ ನಂತರದಲ್ಲಿ ಮಳೆನ ನೋಡಿ, ಆ ಮಳೆ ನೀರನ್ನು ನೋಡಿ, ಏನೋ ಬೇಸಿಗೆಯ ಸುಡು ಬಿಸಿಲಿಗೆ ದಣಿದಿದ್ದ ಭೂಮಿ ತಣ್ಣಗಾದ್ರೆ ಮತ್ತೊಂದ್ ಕಡೆ ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಮುಖ್ಯವಾಗಿ ಬೆಂಗಳೂರು ಏರ್ ಕಂಡೀಷನ್ ಸಿಟಿ, ಮತ್ತೆ ತುಂಬಾ ಒಳ್ಳೆ ವಾತಾವರಣ ಇರ್ತಕ್ಕಂಥ ಸಿಟಿಯಲ್ಲೂ ಈ ರೀತಿ ಏನೋ ಸುಮಾರು ದಶಕಗಳ ನಂತರದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರೋದೇ ಒಂದ್ ರೀತಿಯ ದೊಡ್ಡ ಇತಿಹಾಸ ಅಂತ ಹೇಳ್ಬೋದು. ಮುಖ್ಯವಾಗಿ ಇತಿಹಾಸ ಅನ್ನೋದಕ್ಕಿಂತ ಇಷ್ಟರ ಮಟ್ಟಿಗೆ ಬಿಸಿಲನ್ನ ಬೆಂಗಳೂರು ಸುತ್ತಮುತ್ತಲ ಜನ ಫೇಸ್ ಮಾಡಿದ್ದು ಮೊದಲೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅನೇಕ ದಶಕಗಳ ನಂತರ ಈ ಮಟ್ಟಕ್ಕೆ ಬಿಸಿಗಾಳಿ ಮತ್ತು ಸುಡು ಬಿಸಿಲು ಬೆಂಗಳೂರು ನಗರವನ್ನ, ಬೆಂಗಳೂರು ಜನರನ್ನ ದೊಡ್ಡ ಮಟ್ಟದಲ್ಲಿ ಕಾಡಿತ್ತು. ಯಾವಾಗ ಮಳೆ ಬರುತ್ತೋ, ಯಾವಾಗ ಭೂಮಿ ತಂಪಾಗುತ್ತೋ ಮತ್ತು ತಣ್ಣನೆ ಗಾಳಿ ಬೀಸುತ್ತೋ ಅಂತೇಳಿ ಜನ ಆತಂಕಕ್ಕೊಳಗಾಗಿದ್ರು. ಇವತ್ತು ಮಧ್ಯಾಹ್ನ 1:15 ಇಂದ 2:30ವರೆಗೂ ಸುಮಾರು 1.25 ಅವರ್ ಸುರಿದಂತಹ ಭಾರಿ ಮಳೆಗೆ ಹೊಸಕೋಟೆ ಸುತ್ತಮುತ್ತ ತಂಪಾದ ಗಾಳಿ, ತಣ್ಣನೆ ಗಾಳಿ ಬೀಸುವಂತಾಗಿದೆ ಮತ್ತು ಭೂಮಿ ತಂಪಾಗಿದೆ. ಮುಖ್ಯವಾಗಿ ಎಲ್ಲಾ ರಸ್ತೆಗಳಲ್ಲೂ ನೀರು ಹರಿದ ಪರಿಣಾಮ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಮುಖ್ಯವಾಗಿ ಪೊಲೀಸ್ ಸ್ಟೇಷನ್ ಸರ್ಕಲ್, ಕೆಇಬಿ ಸರ್ಕಲ್, ಹೊಸಕೋಟೆಯ ಹೂಮಂಡಿ ಸರ್ಕಲ್, ಆ ಸುತ್ತಮುತ್ತಲಲ್ಲಿ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಜೊತೆಗೆ ವಾಹನ ಸವಾರರು ಎಲ್ಲಾ ವಾಹನಗಳನ್ನ ರಸ್ತೆ ಅಕ್ಕಪಕ್ಕ ನಿಲ್ಸಿ ಶೆಲ್ಟರ್ನ ಆಶ್ರಯಿಸಿ ಹೋಗಿತ್ತು ಒಂದ್ ಕಡೆ ಸಮಾಧಾನ. ಮಳೆ, ದೊಡ್ಡ ಮಟ್ಟದ ಮಳೆ, ಬಿರುಗಾಳಿ ಸಹಿತ ಭಾರಿ ಮಳೆಗೆ ಭೂಮಿ ತಂಪಾಗಿದೆ. ಮಳೆರಾಯ ವರುಣದೇವ ಕೃಪೆ ತೋರಿ ಬೆಂಗಳೂರಿನ ಹೊಸಕೋಟೆ ನಗರವನ್ನು ತಪ್ಪು ಮಾಡಿದ್ದಾನೆ. ಮತ್ತೆ ಈ ಮಳೆ 3-4 ದಿನಗಳ ಕಾಲ ಬೀಳಿದೆ ಅಂತೇಳಿ ನಿನ್ನೆ ತಾನೇ ಹವಾಮಾನ ಇಲಾಖೆಯ ಪಾಟೀಲ್ ರವರು ಮಾತನಾಡಿ ಟಿವಿ5 ಜೊತೆ ಸ್ಪಷ್ಟಪಡಿಸಿದ್ದಾರೆ. 3-4 ದಿನಗಳಲ್ಲಿ ಇದೇ ರೀತಿಯ ಮಳೆ ಆಗುತ್ತೆ ಅಂತಕ್ಕಂಥ ಮುನ್ಸೂಚನೆ ಒಂದ್ ರೀತಿಯ ಬೆಂಗಳೂರು ಸುತ್ತಮುತ್ತ ಜನರ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿರುವಂತದ್ದು. ದಶರಥ್, ಥ್ಯಾಂಕ್ ಯು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿಗೆ. ಬಂದೆ ಸರ್.